ಇನ್ನು ಉತ್ತರ ಕರ್ನಾಟಕದಲ್ಲಿ ಚಳಿ ಮೈ ಕುರಿತಾ ಇದೆ. 6 ಡಿಗ್ರಿ ತಾಪಮಾನಕ್ಕೆ ಉತ್ತರ ಕರ್ನಾಟಕದ ಜನ ನಲುಗಿ ಹೋಗಿದ್ದಾರೆ. ಅದರಲ್ಲೂ ಬೀದರ್, ಬೆಳಗಾವಿ, ಯಾದಗಿರಿಯಲ್ಲಿ ವಿಪರೀತವಾಗಿ ಚಳಿ ಕಂಡು ಬರ್ತಾ ಇದೆ. ವಿಜಯಪುರ, ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಶೀತಗಾಳಿ ಹೆಚ್ಚಾಗಿದೆ. ಶೀತಗಾಳಿಗೆ ಮನೆಯಿಂದ ಹೊರಗೆ ಬಾರಕ್ಕೆ ಆಗದೆ ಜನ ಪರದಾಡಿದ್ದಾರೆ. ಬೀದರ್ನಲ್ಲಿ 3 ದಿನ ರೆಡ್ ಅಲರ್ಟ್ ಕೂಡ ಘೋಷಣೆಯಾಗಿದ್ದು, ಬೆಂಗಳೂರಿನಲ್ಲೂ ಕೂಡ ವಿಪರೀತ ಚಳಿ ಮತ್ತೆ ಶೀತಗಾಳಿ ಕಂಡು ಬರ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಮಂಜು ಕವಿದ ವಾತಾವರಣ. ಬೆಳಗಿನ ಜಾವ ಬೀದರ್ನಲ್ಲಿ ಯಾವ ರೀತಿಯ ಸಿಚುಯೇಷನ್ ಇದೆ, ಬೆಳಗಾವಿ, ಕಲಬುರಗಿ ಸೇರಿದಂತೆ ಶೀತಗಾಳಿ ಮತ್ತೆ ಚಳಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. 6 ಡಿಗ್ರಿಯಷ್ಟು ಶೀತಗಾಳಿ ಆಗಿರುವಂತದನ್ನ ನಾವು ಗಮನಿಸಬಹುದು. ನಮ್ಮ ಪ್ರತಿನಿಧಿ ಅಶೋಕ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕುಂದಾನಗರಿ, ಬೆಳಗಾವಿ ಕೂಡ ಶೀತಗಾಳಿಗೆ ಬೆಚ್ಚಿ ಬಿದ್ದಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಏನು ಕುಂದಾನಗರಿಯ ರಸ್ತೆಗಳೆಲ್ಲ ಖಾಲಿಯಾಗಿವೆ. ಏನು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಚಳಿ ಬಿಟ್ಟ ಕಾರಣ ಹೆಚ್ಚಾಗಿ ಜನರು ರಸ್ತೆಗಿಳಿದಿಲ್ಲ. ಬೆಳಿಗ್ಗೆ ವಾಕಿಂಗ್ ಬರೋರ ಸಂಖ್ಯೆ ಕೂಡ ಅತಿ ವಿರಳವಾಗಿದೆ ಅಂತ ಹೇಳ್ಬೋದು. ಸದ್ಯ ನಾವು ನಗರದ ಹೊರಭಾಗದಲ್ಲಿ ಇರ್ತಕ್ಕಂಥ ಗಲ್ಫ್ ಮೈದಾನದಲ್ಲಿದ್ದೀವಿ. ಈ ಗಲ್ಫ್ ಮೈದಾನದ ಬಳಿ ಇಲ್ಲಿ ಕೂಡ ಜನರು ಬರ್ತಾ ಇಲ್ಲ. ಇದೇ ರಸ್ತೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ನಿತ್ಯ ವಾಕಿಂಗ್ಗೆ ಹೋಗ್ತಾ ಇದ್ರು. ಅವ್ರ ಸಂಖ್ಯೆನೂ ಇಲ್ಲಿ ಕಂಡು ಬರ್ತಾ ಇಲ್ಲ. ಯಾಕಂತಂದ್ರೆ ಅತಿ ಹೆಚ್ಚಿನ ಇಲ್ಲಿ ತಂಪಾದ ವಾತಾವರಣ, ಶೀತಗಾಳಿ ಮತ್ತು ಹೆಚ್ಚಿನ ಚಳಿ ಇರೋದ್ರಿಂದ ಇಲ್ಲಿ ಜನರು ಬರ್ತಾ ಇಲ್ಲ. ಕೆಲವೇ ಜನರು ಮಾತ್ರ ರಸ್ತೆಗಿಳಿದಿದ್ದು ಇಲ್ಲಿ ಕಂಡು ಬರ್ತಾ ಇದೆ. ಈ ಕಡೆ ಅಲ್ಲಿ ನೋಡ್ಬೋದು, ಕೆಲವರು ಈಗ ವಾಕಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ, ಇನ್ನು ಕೆಲವರು ಆ ಕಡೆಯಿಂದ ಬರ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ. ಆದರೆ ಅದರ ಸಂಖ್ಯೆ ಅತಿ ಕಡಿಮೆ ಅಂತ ಇಲ್ಲಿನ ಸ್ಥಳೀಯರು ನಮಗೆ ಮಾಹಿತಿ ನೀಡಿದ್ದಾರೆ. ಏನು ಬೆಳಗಾವಿಯಲ್ಲಿ ಏನು ಶೀತಗಾಳಿಯ ಪರಿಣಾಮ ಹೇಗೆಲ್ಲ ಇದೆ ಅನ್ನೋದನ್ನ ನಾವು ಸ್ಥಳೀಯರೊಂದಿಗೆ ಮಾತನಾಡ್ತೀವಿ. ಎಷ್ಟು ಇಲ್ಲಿ ಚಳಿ ಪ್ರಮಾಣ ಹೇಗೆ ಅನ್ನಿಸ್ತಾ ಇದೆ? ಬೆಳಗಾವಿದಾಗ ಈಗ ಒಂದು 2-3 ವರ್ಷದಿಂದ ನೋಡಿದ್ದಾರೆ. ಈ ವರ್ಷ ಸ್ವಲ್ಪ ಜಾಸ್ತಿ ಇದೆ. ಈಗ ಮೊದಲು 20-22 ಮಟ್ಟ ಚಳಿ ಇರ್ತಿತ್ತು. ಈ ವರ್ಷ ನೋಡಿದರೆ 14, 16, 15, 12 ಮಟ್ಟ ಹೋಗಿದೆ. ಬೆಳಗ್ಗೆ ಬರ್ತಾ ಇಲ್ಲ, ಎಲ್ಲರೂ ಜಾಕೆಟ್ ಹಾಕೊಂಡು ಸ್ವೆಟರ್ ಹಾಕೊಂಡು ಭಾಳ ಇದರಿಂದ ಬೆಚ್ಚಗಾಗಿ ಬರ್ತಾರ. ಮೊದಲಿನಕ್ಕಿಂತ ಸ್ವಲ್ಪ ಹೆಚ್ಚಿದೆ ಚಳಿ ಇಲ್ಲಿ. ಇದು ಇವ್ರ ಮತ್ತು ಹೆಚ್ಚಾಗಿ ಜನರು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇದು ಗಲ್ಫ್ ಮೈದಾನದ ರೋಡ್ ಅಂದ್ರೆ ಹೆಚ್ಚಿನ ಜನರು ವಾಕಿಂಗ್ ಮಾಡೋ ರೋಡು. ಯಾಕೆ ಇಲ್ಲಿ ಜನ ಕಡಿಮೆ ಬರ್ತಾ ಇದ್ದಾರೆ ಸರ್? ಈ ವರ್ಷ ಭಾಳ ಚಳಿ ಇರೋದ್ರಿಂದ ಜನ ಹೊರಗೆ ಬರ್ತಾ ಇಲ್ಲ ಸರ್. ಹಾಂ ಸರ್, ಬಟ್ ಮೊದಲು ಕಂಪೇರ್ ಮಾಡಿದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಇದೆ. ಅದರಲ್ಲಿ ಇವತ್ತು ಜಾಸ್ತಿ. ಹಾಂ ಅದೇ ಸರ್, ಇವತ್ತು ಭಾಳ ಇದೆ ಸರ್. ಆದ್ದರಿಂದ ಯಾವುದೇ ಜನ ಹೊರಗೆ ಬರ್ತಾ ಇಲ್ಲ ಸರ್. ಸುಮಾರು ವರ್ಷಗಳ ಬಳಿಕ ಈ ರೀತಿ ಅತಿ ಕಡಿಮೆ ಉಷ್ಣಾಂಶ ಇಲ್ಲಿ ದಾಖಲಾಗಿದೆ ಅನ್ನೋ ಮಾಹಿತಿ ನೀಡಿದ್ದಾರೆ. ಅದರ ಜೊತೆಗೆ ಜನರು ಸಹ ಆರೋಗ್ಯದ ಕುರಿತು ಸೂಕ್ತವಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಬೆಳಗಾವಿಯ ಜನರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕ್ಯಾಮರಾಮನ್ ಶ್ರೀಶಲ್ ಜೊತೆ ಅಶೋಕ ಡಳ್ಳಿ, ಬೆಳಗಾವಿ.